ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ, ಅವ್ರು ಯಾರ ಹಾಕೋತಾರ, ಯಾರೋ ಬಿಡ್ತಾರೆ. ಹುಡುಗರಿಗೆಲ್ಲ ಯಾಕ್ರಿ ಇದು? ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ. ಇವ್ರಿಗೆ ಯಾಕೆ ಇವೆಲ್ಲ ಗಲಾಟೆಗಳು? ಇಂಥವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗೋದು ಸಮಾಜದಲ್ಲಿ. ಈಗ ಬಿಟ್ರೆ ಇನ್ನೊಂದ್ಸತಿ ಹೋಗಿ ಹೊಡೆದಾಡ್ಕೊಂಬಿಡಿ, 302 ಮಾಡ್ಕೊಂಬಿಟ್ರೆ ಸರಿ ಹೋಗ್ಬಿಡುತ್ತೆ. ಯಾಕೆ ಬೇಕಾಗಿತ್ರಿ? ಅವ್ರು ಯಾರೋ ಮಾಡಿದ್ರು, ಕೇಸ್ ಹಾಕಿತ್ತು, ಕೋರ್ಟ್ ನಲ್ಲಿ ಆರ್ಡರ್ ಆಗ್ತಿತ್ತು. ನೀವೆಲ್ಲ ಮಧ್ಯದಲ್ಲಿ ಏನ್ ಗಲಾಟೆ? ಅದೇ ಈ ಬಂದಿದ್ದೆ ಫೇಸ್ಬುಕ್ ದೊಡ್ಡ ತಾಪತ್ರಯ ನೋಡಿ. ಅವನ್ ಯಾರೋ ಕಿಡಿಗೇಡಿ ಅಲ್ಲೆಲ್ಲೋ ಏನೋ ಬಾವುಟ ಆರಿಸ್ತ ಅಂತ ಹುಬ್ಳಿ ಬೆಂದೋಯ್ತು. ಎಲ್ಲ ಬೇಕಾಗಿತ್ತ ನಮ್ಗೆ? ಇವಾಗ ಕಲಿತಾರ? ಎಷ್ಟ್ ದಿನದಿಂದ ಆಯ್ತಾ ಎಕ್ಸಾಮು? ಅಷ್ಟೇನಾ? ಇನ್ನು ತಿಥಿ ಆಗಿಲ್ಲ. ಏನ್ರಿ ಇವೆಲ್ಲ ಏನೋ ಮಾಡ್ಕೊಂಡಿದ್ದಾರೆ, ಅವ್ರು ಯಾರ ಹಾಕೋತಾರ, ಯಾರೋ ಬಿಡ್ತಾರೆ. ಹುಡುಗರಿಗೆಲ್ಲ ಯಾಕ್ರಿ ಇದು? ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡ್ಕೊಂಡು ಹೋಗ್ಕೊಡ್ತಾರೆ. ಇವ್ರಿಗೆ ಯಾಕೆ ಇವೆಲ್ಲ ಗಲಾಟೆಗಳು? ಇಂಥವೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದಾನೇ ತಕರಾರುಗಳು ಜಾಸ್ತಿ ಆಗೋದು ಸಮಾಜದಲ್ಲಿ. ಅಲ್ಲೆಲ್ಲೋ ಕೊರ್ಚರ್ ಬೀದಿಯಿಂದ ಜನ ಓಡ್ ಬಂತು ಅಂತಂದ್ರೆ ಇವನ್ಗೆ ಯಾಕೆ ಬೇಕಾಗಿತ್ತು? ವೈ ಡಿಡ್ ಯು ಅಸಾಲ್ಟ್ ದಿಸ್ ಫೆಲೋ? ಏನು ಮಾಡಕ್ ಬರಲ್ಲ. ನೀವ್ ಯಾರಿಗೋ ಸಹಾಯ ಹೊಡೆದ್ಬಿಟ್ಟು ಎಕ್ಸಾಮ್ ಏನ್ ಬರೀತೀರಿ? ಯು ಆರ್ ಎ ರೌಡಿ. ವೈ ಡು ಯು ವಾಂಟ್ ಟು ರೈಟ್ ಎಕ್ಸಾಮಿನೇಷನ್? Indulge in rowdyism. You have assaulted mercilessly. ಕೈ ಮುಳೆ ಮುರಿದಿದ್ದೀರಿ, ಮೂಗಿನ ಮುಳೆ ಮುರಿದಿದ್ದೀರಿ. If you want an order, I'll pass orders right now. You want an order? ಮತ್ತೆ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬಿಡಿ. ನಿಮ್ಗೆ ಬೇಕು ಅಂದ್ರೆ ಈಗ ಆರ್ಡರ್ ಮಾಡ್ತೀನಿ, ನನ್ಗೇನ್ ತೊಂದರೆ ಇಲ್ಲ. ನಾನ್ ಲಿಬರ್ಟಿ ಕೊಡಕ್ ಬರೋದಿಲ್ಲ. ನೀವು ಅದನ್ನ ಓದಿ ಸ್ವಲ್ಪ ನೋಟಿಫಿಕೇಶನ್ ಎಲ್ಲ. HEGP seeks time to file objections, time granted. ಆಮೇಲೆ ನೋಡ್ಕೊಳ್ಳಿ. ಏನ್ರಿ ಇವೆಲ್ಲ? HEGP ಏನಿವೆಲ್ಲ? ಏನ್ ನಾವೇನು ಭಾರತದ ಸಂವಿಧಾನದ ಪ್ರಕಾರ ನಿಮ್ ಪೊಲೀಸ್ನವ್ರು ಕೆಲಸ ಮಾಡ್ತಿದಾರೋ ಇಲ್ಲ ಆಟೋಕ್ರಾಟ್ಸ್? ಮನೆಗ್ ಬರ್ತಾರೆ, ಕಾರ್ಕಿ ತಗೊಂಡೋಗ್ತಾರೆ ಅಂದ್ರೆ ಕಂಪ್ಲೇಂಟ್ ಹಾಕ್ತಾರೆ ನೋಡಿ. ಹೂ ಇಸ್ ದಿ IO who has taken away the key? ನೋಟಿಸ್ ಅಂಟಿಸ್ಬಿಟ್ಟು. ಹೂ ಇಸ್ ದಿ ಫೆಲೋ? ಇದು 2 ದಿನ ಮುಂಚೆ ಬಂದಿದ್ರೆ ಚೆನ್ನಾಗಿರ್ತಿತ್ತು. ಇವತ್ತು ಬಂದಿದೆ. ಈಗ ನಾವು ಕರ್ಸಕ್ಕಾಗಲ್ಲ ಇವನ್. ಎಸ್ ಒಂದು ತಿಂಗಳಿಗೆ ಲಿಮಿಟೆಡ್ ಪ್ರೇಯರ್ ಕೊಡೋಣ ಬಿಡಿ, ಅಪಿಯರ್ ಆಗ್ಲಿ. ಅಲ್ರಿ ಅವ್ರ ಹೆಸರಿಲ್ಲ, ರಿಮಾಂಡ್ ಅಪ್ಲಿಕೇಶನ್ ಇಲ್ಲ, ಅವ್ರ ಮನೆಗೆ ನೋಟಿಸ್ ಅಂಟಿಸ್ಬಿಟ್ಟು ಹೋಗ್ತಾರಂತೆ. ಅದಾದ್ಮೇಲೆ ಕಾರ್ಕಿ ತಗೊಂಡೋಗ್ಬಿಡ್ತಾರಂತೆ. ಏನ್ ಮಾಡ್ತಾ ಇದ್ದಾರೆ ಪೊಲೀಸ್ನವರು? ಸಿವಿಲೈಸ್ ಸೊಸೈಟಿನಲ್ಲಿ ಇದೀವಿ. ಈ ತರ ಬಿಹೇವಿಯರ್ ಕಂಡಿರ್ಲಿಲ್ಲಪ್ಪ. ಕರೆದ್ರೆ ಬರ್ತಾರೆ. ನೀವು ಏನೋ ಕೊಂಡ್ಕೊಂಡಿರ್ಬೇಕಾದ್ರಲ್ಲಿ ಒಂದ್ ಸೈಟ್ ಇರ್ಬಹುದು, ಯಾರಿಗ್ ಗೊತ್ತು? ನಿಮ್ಮವ್ರನ್ನ ಕೇಳಿ. ಇರ್ಬೋದು. ಈ ಸೈಟ್ ಮಾಡೋದೆಲ್ಲ ನಿಮಗ್ ಗೊತ್ತಾಗೋದಿಲ್ಲ. ಸುಮ್ನೆ ಅಲ್ಲಿ ಪೇಪರ್ ಮೇಲೆ ಒಂದಷ್ಟು ಚಿತ್ರ ಹಾಕ್ಬಿಟ್ಟು ಇದು ಇನ್ ಸೈಟು ಅದು ಅವನ್ ಸೈಟು ತಗೋ ಅಂತ ಹೇಳಿರ್ತಾರೆ. ಮತ್ತೆ ನೆನ್ನೆ ಒಂದಲ್ಲಿ ಮಾಡಿದೀವಿ ನೋಡಿ, ಅವನೇ ಮಾರಿದಾನೆ. ಅವನೇ ಮಾರ್ಬಿಟ್ಟು ಅದರದೇ ಒಂದು ಪೋರ್ಷನ್ ತೋರಿಸ್ಬಿಟ್ಟು ಅದೇ ನಂಬರ್ ಹಾಕ್ಬಿಟ್ಟು ಅವನನ್ನೇ ಪುನಃ ಇನ್ನೊಬ್ಬನು ಮಾರಿದಾನೆ. ಅಲ್ಲಿ ಅಪಾರ್ಟ್ಮೆಂಟ್ ಬಂದ್ಬಿಟ್ಟಿದೆ. ಹೋಗಿ ಕೇಳಿದ್ರೆ ನಂಗೆ ಗೊತ್ತಿಲ್ಲ, ಆತ ರೌಡಿಸಮ್ ಮಾಡ್ತಾನೆ. ಪ್ಲಾನ್ ಎಲ್ಲಿದೆ ರೀ ನೀವು? ಸರಿ, ಇದಕ್ಕೆಲ್ಲ ಪ್ಲಾನ್ ಎಲ್ಲಿಂದ ಬಂತು? ಇದಕ್ಕೆ ಯಾವ್ದೋ ಬೆಲೆ ಇಲ್ಲ. ಸುಮ್ಮನೆ ಮಾಡ್ತಾರೆ, ಜನ ಕೊಂಡ್ಕೋತಾರೆ ಹೆಂಗೋ ಇರೋಂಗಿರ್ಲಿ ಅಂತ. ಇದು ಪೆಟ್ಟಿಗೆನಲ್ಲಿ ದುಡ್ಡಿರೋದ್ರ ಬದಲು ಸೈಟಿನ ರೂಪದಲ್ಲಿ ಇರ್ಲಿ ಅಂತ ಅಲ್ಲಿ ಹೋಗಿ ಎಲ್ಲೋ ನೋಡ್ತಾರೆ. ಇನ್ವೆಸ್ಟ್ಮೆಂಟ್ ಅಂತ. ಬರ್ಕೊಳ್ಳಿ. Question under section 438 CRPC. Upon a complaint with the following prayer. Upon the complaint lodged by Sri Prem Kumar, Vartur police have registered a case in crime number 51 of 2022 for the following offences. Annexed area page 10. Enma next para. Petitioner is neither shown as an accused in the FIR nor in the remand application. First, gist of the complaint government revealed that in respect of land in survey number 68/2 of Sulikunte village measuring 1 acre 23 guntas, there are number of litigations and ಯಾರನ್ನ ಇಂಪರ್ಸನೇಟ್ ಮಾಡಿದಾರಂತೆ? ಕಂಪ್ಲೇಂಟ್ wherein comma accused number 1 by name Prem Kumar has been
impersonated, first, one Hanmante Gowda has impersonated as if he is Prem Kumar and transacted with the and entered and executed some documents. First, next para. Admittedly, the petitioner is not shown as an accused and no allegations are found in the complaint against him. First, further, comma, in the remand application, when accused number 1 and others were arrested, comma, there is no mention of the present petitioner. However, when the matter stood thus, comma, it is contended by the petitioner that a notice came to be affixed on the house of the petitioner herein, and the car key has been illegally taken away by the investigation agency, and therefore there is a real apprehension of arrest by the police. First, with this apprehension, comma, he approached the district court in crime number in series number 453 of 2022, dated 453 of 2022. Learned district judge by order dated 14th March 2022 rejected the request on the ground that the name of the petitioner is not found in the FIR or in the remand application. It is also observed that custodial investigation of the petitioner is necessary. First, next para. Thereafter, petitioner is before this court with the above aforesaid prayer. First, Lawrence Counsel Sri Shankarappa, representing the petitioner, comma, reiterating the bail grounds, comma, contended that petitioner is innocent and nothing to do with the alleged complaint and sought for protection. First, he further contended that without there being any iota of material in the complaint or other materials on record, comma, petitioner is being harassed by the Vartur police in affixing a notice and taking away car key and thus sought for protection. First, per control under HGP opposes the bail petition. First, next para. In view of the rival contentions, this court preserved the material on record meticulously. First, it is now settled principles of law that if a petitioner makes out a real apprehension of arrest by a particular police in respect of a particular crime, comma, even though his name is not found in the FIR or in the remand application, he may approach the court for grant of anticipatory bail. At that juncture, what is to be seen is that whether the apprehension expressed by the petitioner is real or not. First, following the dictum of Gurbaksh Singh Sivia and Sidramappa Sadlingappa Maitre, this court is of the considered opinion that the apprehension expressed by the petitioner is real in view of the fact that a notice came to be affixed onto the house of the petitioner and also car key of the petitioner has been taken away by Vartur police. First, therefore, this is a fit case where this court is to exercise its power under section 438 CRPC. First, accordingly, following order, petition allowed. Petitioner is directed to join the investigation by appearing before the investigation agency on 4th May 2022. First, he shall cooperate with the investigation agency by furnishing necessary details called for by the investigation agency. No custodial investigation, mister. Nothing is there. No custodial. Thereafter, he shall be enlarged on bail. If he arrested, comma, he be enlarged on bail by taking a bond in a sum of rupees 50,000 with 2 sureties for the like sum. ಏನ್ ಮಾಡಕ್ಕಾಗುತ್ತೆ, ಏನಾಯ್ತು, ಅದಕ್ಕೆ ಹೇಳಿದ್ದು ಏನೋ ಇರ್ಬೋದು ಅಂತ. 50,000 with 2 sureties for the like sum. First, petitioner shall if he is shown as accused, comma, attend the court regularly. ಆಯ್ತಾ, regularly. ಸಾಕ್, ಅಷ್ಟೇ ಸರ್.